ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಅಲ್ಲೇ ಕುಂತವರೇ ಅನ್ನುವಂತಹ ಕವಿತೆಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಡಾಕ್ಟರ್ ದಲಿತ ಕವಿ ಸಿದ್ದಲಿಂಗಯ್ಯನವರು ಬರೆದಿರ್ತಕ್ಕಂತಹ ಅಲ್ಲೇ ಕುಂತವರೇ ಅನ್ನುವಂತಹ ಕವಿತೆಯ ಮೊದಲನೇ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಕನ್ನಡ ಭಾಷೆಯಲ್ಲಿ ಯಾರ್ಯಾರು ತೆಗೆದುಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಪಾಸ್ ಆಗ್ಲಿ, ಒಳ್ಳೆಯ ಅಂಕವನ್ನ ಪಡ್ಕೊಳ್ಳಿ ಅನ್ನೋದೇ ನನ್ನ ತರಗತಿಯ ಉದ್ದೇಶ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಯಾಕೆಂದ್ರೆ ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು, ಹರಿಯುವಂತಹ ನದಿ ಆಗ್ಬೇಕು ಅನ್ನೋದೇ ನನ್ನ ತರಗತಿಯ ಉದ್ದೇಶ. ನೋಡಿ, ಈ ಕವಿತೆಯಲ್ಲಿ ಅಲ್ಲೇ ಕುಂತವ್ರೆ ಅನ್ನುವಂತಹ ಕವಿತೆಯ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, 6 ಅಂಕದ ಭಾವಾರ್ಥಕ್ಕೆ ಕೇಳಿ ಅಥವಾ 10 ಅಂಕದ ಪ್ರಶ್ನೆಗಳು ಕೇಳಿ ಈ ಕವಿತೆಯಿಂದ ನೋಡಿ, ಆಶಯದ ವಿಚಾರಗಳನ್ನ ಸ್ವಲ್ಪ ಬರೀರಿ. ಹಾಗೆ ನಾನು ಹೇಳ್ತಕ್ಕಂಥ ವಿಚಾರಗಳು ಪ್ರಮುಖ ಅಂಶಗಳನ್ನ ಕೂಡ ನಾನು ನನ್ನ ತರಗತಿಯಲ್ಲಿ ನನ್ನ ಕ್ಲಾಸಲ್ಲಿ ಹಾಕಿರ್ತೇನೆ, ಅದನ್ನ ಗಮನಿಸಬಹುದು. ಅದರಿಂದ ನಿಮ್ಗೆ ಹೆಚ್ಚು ಅಂಕಗಳು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಅಲ್ಲೇ ಕುಂತವ್ರೆ ಕವಿತೆಯ ಆಶಯ ಹೀಗಿದೆ. ಶತಶತಮಾನಗಳಿಂದ ಸಾಮಾಜಿಕ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಶೋಷಣೆಗೆ ಒಳಗಾದ ಸಮುದಾಯಗಳಿವೆಯಲ್ಲ, ಇವುಗಳ ಬದುಕಿಗೆ ಅಕ್ಷರ ದೀವಿಗೆಯ ಬೆಳಕು ಚೆಲ್ಲಿದಾಗ ತಮ್ಮ ಮೇಲಾದ ಶೋಷಣೆಯ ಅರಿವು ಹೇಗೆ ಅವ್ರು ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ರು. ನೋಡಿ, ಶತಮಾನಗಳಿಂದಲೂ ಯಾರು ಅಕ್ಷರದಿಂದ ವಂಚಿತರಾಗಿದ್ರೋ ಅಂತಹ ಒಂದು ಸಮುದಾಯಗಳು, ಆ ಸಮುದಾಯಗಳಿಗೆ ಅಕ್ಷರದ ಬೆಳಕು ಚೆಲ್ಲಿದಾಗ ಹೇಗೆ ಅವರ ಮೇಲಾಗಿರ್ತಕ್ಕಂತಹ ಅಥವಾ ಹಿಂದೆ ಆಗ್ತಾ ಇರ್ತಕ್ಕಂಥ ಶೋಷಣೆ ಇದೆಯಲ್ಲ ಅದರ ಅರಿವು ಅವ್ರಿಗೆ ಉಂಟಾಗುತ್ತೆ. ಆನಂತರ ಆ ತಿಳುವಳಿಕೆ ಅಥವಾ ಆ ಅರಿವಿನ ಜೊತೆಗೆ ಅಧಿಕಾರದ ಬಲದ ಅವಶ್ಯಕತೆಯು ಕೂಡ ಬಹು ಮುಖ್ಯವಾಗುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಅಲ್ಲೇ ಕುಂತವರೇ ಅನ್ನುವಂತಹ ಕವಿತೆಯನ್ನ ಇಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಬರೆದಿರ್ತಕ್ಕಂಥದ್ದು. ನೋಡಿ, ನಾವು ಈಗ ಭಾವಾರ್ಥವನ್ನ ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕು ನೋಡಿ, ಈ ಪದ್ಯ ಭಾಗವನ್ನ ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರ್ತಕ್ಕಂತಹ ಅಲ್ಲೇ ಕುಂತವರೇ ಅನ್ನುವಂತಹ ಕವಿತೆಯಿಂದ ಆರಿಸಲಾಗಿದೆ ಅಂತಕ್ಕಂತಹ ಸಾಲನ್ನ ಬರೆದು ಆನಂತರ ನಾನು ಹೇಳ್ತಕ್ಕಂಥ ವಿಚಾರಗಳನ್ನ ನೀವು ಮುಂದುವರಿಸಬಹುದು. ನೋಡಿ, ಈ ಕವಿತೆಯ ಸಾಲುಗಳನ್ನ ನಾನು ಹೇಳ್ತಾ ಅದರ ತಾತ್ಪರ್ಯವನ್ನು ಕೂಡ ನಿಮಗೆ ಹೇಳ್ತೀನಿ. ಯಾಕೆಂದ್ರೆ ಭಾವಾರ್ಥವನ್ನ ಕೇಳಿದಂತ ಸಂದರ್ಭದಲ್ಲಿ ನಿಮ್ಗೆ ಬಹುಮುಖ್ಯವಾಗಿ ಇದರ ಅವಶ್ಯಕತೆ ಇರುತ್ತೆ. ಒಂದಾನೊಂದು ಊರಿಗೆ ಮಳೆ ಇಲ್ಲ, ಬೂಟಿನ ಸದ್ದು ಗುಂಡಿನ ಸದ್ದು, ಕತ್ತಿಯ ತಿವಿತ ಕೂಗಾಟ, ಊರಿಗೆ ಬೆಳೆ ಇಲ್ಲ. ನೋಡಿ, ಆರಂಭದಲ್ಲಿನ ಯಾವುದೋ ಒಂದು ಊರು, ಅಲ್ಲಿ ಒಂದು ಬರದ ನಾಡು ಅಂತಕ್ಕಂಥದ್ದು, ಯಾವುದೋ ಬರ ಪೀಡಿತ ಪ್ರದೇಶ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗ್ತಾ ಇದೆ. ಅಥವಾ ನೊಂದವರ ನಾಡಿನ ಕತೆ, ಬೆಂದವರ ಬದುಕಿನ ಕತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ವ್ಯಥೆಯೇ ಕಥೆಯಾದ ಬಗೆ ಅಲ್ಲೇ ಕುಂತವ್ರೆ ಅನ್ನುವಂತಹ ಕವಿತೆಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಮಳೆ ಇಲ್ಲದ ಒಂದು ಊರು, ಅಲ್ಲಿ ಪೊಲೀಸರ ಆಡಳಿತ ವ್ಯವಸ್ಥೆ ಇದೆ. ಆ ಪೊಲೀಸರ ಆಡಳಿತ ವ್ಯವಸ್ಥೆಯಲ್ಲಿ ಬೂಟುಗಾಲು ಮತ್ತೆ ಆ ಬೂಟಿನ ಸದ್ದು ಮತ್ತೆ ಗುಂಡುಗಳ ಆರ್ಭಟ ಇದೆ, ಕ್ರೌರ್ಯದ ಅಟ್ಟಹಾಸ ಇದೆ, ಹಾಗೇನೆ ಅಸಹಾಯಕರ ನೋವಿನ ನರಳಾಟ ಇದೆ. ಈ ನಡುವೆ ಆ ಊರಿಗೆ ಬಡಿದಂತಹ ಒಂದು ಬರ, ಹಾಗೇನೆ ಇನ್ನೊಂದ್ ಕಡೆ ಬೆಳೆ ಇಲ್ಲದೆ, ದವಸ ಧಾನ್ಯಗಳ ಸುಳಿವಿಲ್ಲದೆ, ಇದು ಒಂದಾನೊಂದು ಊರಿನ ಕಥೆಯಲ್ಲ, ಪ್ರತಿಯೊಂದು ಈ ಭಾರತದ ಹಳ್ಳಿಯ ಕಥೆಯಾಗಿದೆ ಅಂತಕ್ಕಂಥದ್ದು. ಅಥವಾ ಆಡಳಿತ ವರ್ಗ ಅಥವಾ ಆಳುವ ವರ್ಗ ಹೇಗೆ ಕ್ರೌರ್ಯವನ್ನ ಮೆರೆಯುತ್ತೆ ಅಥವಾ ಕ್ರೌರ್ಯದ ತವರೂರಾಗಿಸಿದೆ ಎಂಬಂತಹ ಒಂದು ಚಿತ್ರಣವನ್ನ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಅಧಿಕಾರಶಾಹಿ ವರ್ಗ ಇರ್ಬೋದು ಅಥವಾ ಇಲ್ಲಿ ಆಳುವ ವರ್ಗ ಎಷ್ಟರ ಮಟ್ಟಿಗೆ ಇಡೀ ವ್ಯವಸ್ಥೆಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ
ನೋಡಿ, ಒಂದು ಕಡೆ ಪ್ರಕೃತಿಯು ಕೂಡ ಮುನಿಸಿಕೊಂಡಿದೆ ಅಂತಕ್ಕಂಥದ್ದು. ಹೇಗೆ ಮಳೆರಾಯ ಕ್ವಾಪದಲ್ಲಿ ದೇಶಾಂತರ ಹೋಗಿ ಅಂದಾವ ಹೋಯಿತೆಲ್ಲ, ಹಾಗೇನೆ ನಗುತ್ತಿದ್ದ ಮಲ್ಲಿಗೆಯ ಮುಗದಲ್ಲಿ ಕಳೆಗುಂದಿ ಚಂದವೇ ಹೋಯಿತೆಲ್ಲೋ ಅಂತಕ್ಕಂತಹ ಸಾಲುಗಳನ್ನ ನಾವು ನೋಡಿದಾಗ ನೋಡಿ, ಮಳೆರಾಯ ಅಂದ್ರೆ ಪ್ರಕೃತಿ ಕೂಡ, ವರುಣ ದೇವನು ಕೂಡ ಮುನಿಸಿಕೊಂಡಿರ್ತಕ್ಕಂತಹ ಒಂದು ಸನ್ನಿವೇಶವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅವನು ದೇಶಾಂತರ ಹೊಂಟೋಗಿದ್ದಾನೆ, ಈ ಊರು ಬರದಲ್ಲಿ ಬೆಂದು ಹೋಗಿದೆ, ಹಾಗೇನೆ ಊರಿನ ಸೌಂದರ್ಯವೇ ನಾಶವಾಗಿ, ಯಾಕೆಂದ್ರೆ ಪ್ರಕೃತಿಯ ದೇವತೆ ಮುನಿಸಿಕೊಂಡಿದ್ದಾಳೆ, ಇಡೀ ಊರಿನ ವಾತಾವರಣವೇ ನಾಶವಾಗಿ ಹೋಗಿದೆ. ನೋಡಿ, ಇದರಿಂದ ಸದಾ ನಗ್ತಾ ಇರ್ತಕ್ಕಂತಹ ಮಲ್ಲಿಗೆಯ ಮುಖ, ಅಲ್ಲಿರ್ತಕ್ಕಂಥ ಜನರ ಮುಖ ಮಲ್ಲಿಗೆಯ ಹೂವಿನಂತೆ ಅರಳಿರ್ತಕ್ಕಂತಹ ಮುಖ ಇವತ್ತು ಕಳೆಗುಂದಿದೆ ಅಂತಕ್ಕಂಥದ್ದು. ಅಂದ್ರೆ ಅವರ ಮುಖದಲ್ಲಿ ಚಂದವೇ ಇಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ಬರದ ಭೀತಿ ಕಾಡ್ತಾ ಇರ್ತಕ್ಕಂಥದ್ದು, ಊರಿನ ಚಂದವೆಲ್ಲವೂ, ಇಡೀ ಊರಿನ ಸೌಂದರ್ಯವೆಲ್ಲವೂ ಆರಿ ಹೋಗಿದೆ ಅಂತಕ್ಕಂಥದ್ದು. ಇಲ್ಲಿ ಭೂಮಿ, ಬೆಳೆ, ಮಳೆ ಹೀಗೆ ಪರಸ್ಪರ ಅವಿನಾಭಾವ ಸಂಬಂಧವುಳ್ಳಂತಹ ಒಂದು ಸಂಬಂಧ ಇಂದು ಇಲ್ಲವಾಗಿರ್ತಕ್ಕಂತಹ ಊರು, ಇದು ಒಂದು ದುರಂತದ ಊರು ಅಂತಕ್ಕಂಥದ್ದನ್ನ ನಾವು ಈ ಸಾಲಿನಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಏನಾಗ್ತಾ ಇದೆ ಅಷ್ಟೇ ಅಲ್ಲ, ಇಲ್ಲಿ ಬಡವನ ದನವೊಂದು ಸಗಣಿ ಇಕ್ಕದೆ ನೆಲವ ಸಾರಿಸಿಲ್ಲ, ಹಾಗೆ ಮದುವೆಯ ಮನೆಯಲ್ಲಿ ಒಡವೆಯ ಮಾತೇರಿ ಹಸೆಗೆ ಕೂರಿಸಲಿಲ್ಲ ಅಂತಕ್ಕಂಥದ್ದು. ನೋಡಿ, ಒಂದು ಕಡೆ ಹೇಗೆ ಈ ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಮಾನವನ ಇಲ್ಲಿ ಒಂದ್ ಕಡೆ ಮಾನವೀಯತೆ ಮರೆಯಾಗಿ ಹೋಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಸಾಲುಗಳಲ್ಲಿ. ಇಲ್ಲಿ ಎಲ್ಲಾ ಕಡೆಯಲ್ಲಿಯೂ ಬರಗಾಲದ ಒಂದು ದುರಂತ ತುಂಬಿರ್ತಕ್ಕಂತಹ ಸಂದರ್ಭದಲ್ಲಿ ಬರದಿಂದ ಜಾನುವಾರುಗಳಿಗೆ ಮೇವು ಅಥವಾ ಹುಲ್ಲು ಸಿಗುತ್ತಿಲ್ಲ. ಶ್ರೀಮಂತನ ಮನೆಯ ದನಗಳು ಅವನು ಇಲ್ಲಿ ಹುಲ್ಲನ್ನ ಕೊಂಡ್ಕೊಳ್ತಕ್ಕಂಥದ್ದು, ಅವುಗಳಿಗೆ ಮೇವನ್ನ ಹಾಕ್ತಕ್ಕಂಥ ಒಂದು ಶಕ್ತಿ ಇದೆ. ಆದ್ರೆ ಬಡವನ ದನಗಳಿಗೆ ಅಥವಾ ಜಾನುವಾರುಗಳಿಗೆ ಮೇವಿಲ್ಲ, ಯಾಕೆಂದ್ರೆ ಅದರಿಂದ ಅವು ಎಲ್ಲೋ ಒಂದ್ ಕಡೆ ಸಗಣಿ ಹಾಕದಂತಹ ಒಂದು ಸ್ಥಿತಿ. ಆದ್ದರಿಂದ ಅಲ್ಲಿ ನೆಲ ಸಾರಿಸುವಂತಹ ವಿಚಾರದಲ್ಲಿ ನೆಲವನ್ನ ತಾರಿಸುವಂತಹದ್ದು ಅಲ್ಲಿ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಮನುಷ್ಯನ ಕ್ರೌರ್ಯ ತುಂಬಿದೆ ಅಂತಕ್ಕಂಥದ್ದು. ಹೇಗೆ ಮನುಷ್ಯನ ಈ ದಾಹ ಇದೆಯಲ್ಲ, ಹಣದ ದಾಹ ಇರ್ಬೋದು ಅಥವಾ ವರದಕ್ಷಿಣೆಯ ದಾಹ ಇರ್ಬೋದು, ನೋಡಿ ಅವನ ಕ್ರೌರ್ಯಕ್ಕೆ ಇತಿಮಿತಿಯೇ ಇಲ್ಲ. ಯಾಕೆ ಅಂತಂದ್ರೆ ಮದುವೆಯ ಮನೆಯಲ್ಲಿ ಒಡವೆಯ ಮಾತೇರಿ ಹಸೆಗೆ ಕೂರಲಿಲ್ಲ ಅಂತಕ್ಕಂಥದ್ದು. ಹೇಗೆ ಕ್ರೌರ್ಯ ಇದೆ ಇಂತಹ ಸಂದರ್ಭದಲ್ಲಿಯೂ ಅವನು ಎಲ್ಲೋ ಒಂದ್ ಕಡೆ ಒಡವೆ ಹಾಕಿಲ್ಲ ಅಂತ ಹೇಳಿ ಅಲ್ಲಿ ಮದುವೆ ನಡೀತಾ ಇಲ್ಲ ಅಂತಕ್ಕಂಥದ್ದು. ಇತಿಮಿತಿ ಇಲ್ಲಿ ಮದುವೆಯ ಮನೆಯಲ್ಲಿ ಒಡವೆಗಾಗಿ ಜಗಳ ಹುಟ್ಟಿ ಅದು ವಿವಾಹ ಜರುಗದೆ, ಗಂಡು ಹೆಣ್ಣು ಹಸೆಯ ಮೇಲೆ ಕೂರದೆ ಎಲ್ಲಾ ಕಡೆಯಲ್ಲಿಯೂ ಅಪಶ್ರುತಿ ತುಂಬಿರ್ತಕ್ಕಂಥ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಸಾಲುಗಳಲ್ಲಿ. ಆನಂತರ ನೋಡಿ, ಮನುಷ್ಯನಿಗೆ ಬದುಕಬೇಕಾದರೆ ನೋಡಿ, ಅಥವಾ ಮನುಷ್ಯನನ್ನ ತೃಪ್ತಿಪಡಿಸ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಅನ್ನ ಬ್ರಹ್ಮ ಅಥವಾ ಅನ್ನ. ಈ ಆಹಾರದಿಂದ ಮಾತ್ರ ಮನುಷ್ಯ ತೃಪ್ತಿಯನ್ನ ಪಡ್ತಾನೆ. ಆದ್ರೆ ಅದೇ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಹೇಗೆ ಅಲ್ಲಿರ್ತಕ್ಕಂತಹ ಜನ ಹೇಗೆ ಜೀವನವನ್ನ ಮಾಡ್ತಾ ಇರ್ತಾರೆ ಅಂತ ಈ ಸಾಲುಗಳ ಗಮನಿಸೋಣ. ನೋಡಿ, ಅನ್ನ ನೀಡದೆ ಹೋದ ನೂರಾರು ದೇವರು, ಅನ್ನ ನೀಡದೆ ಹೋದ ನೂರಾರು ದೇವರು, ಹೋದಾವು ಬಿದ್ದಾವು ಪಾಳುಬಾವಿ, ಅನ್ನ ನೀಡದ ದೊರೆಯ ದರಬಾರು ನೀರಾವಾದು, ಬಡಜನ ಬಿಡುತ್ತಾರೆ ಬಾಯಿ ಬಾಯಿ ಅಂತಕ್ಕಂಥದ್ದು. ನೋಡಿ, ಅನ್ನವೇ ಪ್ರಾಣ, ನಮ್ಮ ಪ್ರಾಣವನ್ನ ಉಳಿಸ್ತಕ್ಕಂಥದ್ದು ಅನ್ನ, ಅನ್ನವೇ ಪರಾಕ್ರಮ ಅಂತಕ್ಕಂಥದ್ದು, ಅನ್ನವೇ ದೇವರು ಅಂತಕ್ಕಂತಹ ಅದು, ಅನ್ನವಿಲ್ಲದೆ ಬದುಕೇ ಇಲ್ಲ. ಆದ್ದರಿಂದ ಜನ ಇಲ್ಲಿ ಅನ್ನ ನೀಡದಂತಹ ದೇವರನ್ನ ಯಾಕೆ ಪೂಜಿಸ್ಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಅನ್ನ ನೀಡದ ದೇವರಿಗೆ ಯಾರೂ ಪೂಜಿಸ್ತಾ ಇಲ್ಲ, ಅಂತಹ ದೇವರನ್ನ
ಪಾಡು ಬಾವಿಗೆ ಹಾಕುತ್ತಿದ್ದಾರೆ ಅಂತಕ್ಕಂಥದ್ದು. ಯಾಕೆಂದ್ರೆ ಭಗವಂತನೇ ಮನಸ್ಸಿಕೊಂಡರೆ ಒಂದ್ ರೀತಿಯಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಆ ದೇವರನ್ನ ಪಾಳು ಬಾವಿಗೆ ಹಾಕ್ತಾ ಇರ್ತಕ್ಕಂಥದ್ದು. ಅನ್ನ ನೀಡದ ದೊರೆ, ನೋಡಿ ಆಳುವ ವರ್ಗದ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪ್ರಜೆಗಳ ಯೋಗಕ್ಷೇಮವನ್ನ ವಿಚಾರಿಸಬೇಕಾಗಿರ್ತಕ್ಕಂಥ ಆಳುವ ವರ್ಗ ಇಲ್ಲಿ ಅನ್ನ ನೀಡದ ಈ ಹೋದಂತಹ ದೊರೆ, ಅವನ ದರಬಾರು ಅರ್ಥಹೀನವಾದದ್ದು ಅಂತಕ್ಕಂತಹ, ಭಾರತದಂತಹ ಬಡರಾಷ್ಟ್ರದಲ್ಲಿ ಅನ್ನವನ್ನ ನಾವು ಬ್ರಹ್ಮ ಎಂದು ಗೌರವಿಸುತ್ತೇವೆ. ಇಲ್ಲಿ ಬರದಿಂದ ಜನ ತುತ್ತು ಅನ್ನ ಇಲ್ಲದೆ, ತಿನ್ನಲು ಆಹಾರವಿಲ್ಲದೆ ಅನ್ನ ಅನ್ನ ಎಂದು ಇಲ್ಲಿ ಬಡ ಜನರು ಬಾಯಿ ಬಾಯಿ ಬಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದನ್ನ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದ್ ಕಡೆ ಹೊಟ್ಟೆಗಿಲ್ಲದ ಜನರ ನೆತ್ತಿ ಇಲ್ಲಿ ಒಣ ನೆತ್ತಿ ಮೇಲೇರಿ ಕುಣಿಯುತ್ತಾ ಬರುತ್ತಾವೆ ಕರೆಬಾಣ. ಯಾರನ್ನ ಕದ್ದಾರೆ, ಇಲ್ಲಿ ಮರು ಮಾತು ಕೊಟ್ಟರೆ ಬಯಲಲ್ಲಿ ನಡೆಸುತ್ತಾವ್ರೆ ಇಲ್ಲಿ ಕತ್ತಿ ವರಸೆ. ಸುತ್ತಮುತ್ತ ಹಸಿರು ಮಳೆ ಬೆಳೆಯುತ್ತಾರೆ ಬೆಂಕಿ ಬೆಳೆ ಅಂತಕ್ಕಂತಹ ಕರೆಬಾಣಗಳು, ಆಸುವಾಸನೆಗಳನ್ನ ಕೊಡ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಇಲ್ಲಿ ಆಳುವ ವರ್ಗ ಹೇಗೆ ಉರಿದುಂಬಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಿನ್ನುವುದಕ್ಕೆ ಅನ್ನ ನೀಡದಲ್ಲೇ ಅವರನ್ನ ಎಲ್ಲ ಒಂದ್ ಕಡೆ ಈ ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಶೋಷಿತ ವರ್ಗವನ್ನ ಯಾವ ರೀತಿ, ಶೋಷಣೆಗೆ ಒಳಪಟ್ಟಿರ್ತಕ್ಕಂತಹ ವರ್ಗವನ್ನ ಯಾವ ರೀತಿ ತಮ್ಮ ಮಾತುಗಳಿಂದ ಮಾತ್ರ, ಕರೆಬಾಣಗಳಿಂದ, ತಮ್ಮ ಭಾಷಣಗಳ ಮೂಲಕ ಅವರ ಉರಿದುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರೆ, ಇಲ್ಲಿ ಆಹಾರವನ್ನ ನೀಡ್ತಾ ಇಲ್ಲ ಅಂತಕ್ಕಂಥದ್ದು. ನೋಡಿ, ಜನರು ಹಸಿವಿನಿಂದ ಕಂಗಾಲಾಗಿದ್ದಾರೆ, ಆದ್ರೂ ಹಸಿವಿನ ಬಗ್ಗೆ ಜನರಿಗೆ ಯಾವ ಅರಿವು ಇಲ್ಲ. ಮುಖ್ಯವಾಗಿ ಆಳುವ ವರ್ಗ ಏನ್ ಮಾಡ್ತಾ ಇದೆ, ಈ ಬಗ್ಗೆ ಏನನ್ನೂ ಯೋಚಿಸುವುದಿಲ್ಲ. ಆದರೆ ಕರೆಬಾಣಗಳಿಗೆ ಮಾತ್ರ ಯಾವ ಕೊರತೆಯೂ ಇಲ್ಲ. ಮಾತಿಗೆ ಮಾತ್ರ, ಈ ಆಳುವ ವರ್ಗಗಳ ಮಾತುಗಳಿಗೆ ಯಾವುದೇ ರೀತಿಯಾದಂತಹ ಕಡಿವಾಣ ಇಲ್ಲ, ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ. ಹೇಗೆ ಹೇಳ್ತಾ ಇದ್ದಾರೆ ನೋಡಿ, ಒಂದು ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ವರ್ಗ ಆಗಿರ್ಬೋದು, ಅಲ್ಲಿ ಬಡತನದ ಬೇಗೆಯಿಂದ ಬೇಯ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಅನ್ನದ ಹಾಹಾಕಾರ ಎದ್ದಿರ್ತಕ್ಕಂಥ ಒಂದು ಸನ್ನಿವೇಶ ಆಗಿರ್ಬೋದು, ಇಲ್ಲಿ ಅದನ್ನ ಬಿಟ್ಟು ಇವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥದ್ದು. ಹಾಗೇನೆ ನೋಡಿ, ಈ ತರದ ಕರೆಬಾಣಗಳನ್ನ ಹೇಳ್ತಾ, ಹಾಗೇನೆ ಬಡವರೇ ಭವ್ಯ ಭಾರತದ ಬೆಳಕು ಅಂತಕ್ಕಂತಹ ಮಾತುಗಳನ್ನ ಹೇಳ್ತಾ, ರೈತನೇ ಭಾರತದ ಬೆನ್ನೆಲುಬು ಅಂತಕ್ಕಂಥದ್ದು, ಹೀಗೆ ನೂರಾರು ಕರೆಗಳನ್ನ ಹೇಳ್ತಾ ಇಲ್ಲಿ ಆಳುವ ವರ್ಗ ಶೋಷಿತರನ್ನ ಇಲ್ಲಿ ಇನ್ನಷ್ಟು ಶೋಷಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಸಣ್ಣ ಪುಟ್ಟ ಸಂಗತಿಗಳಿಗೂ ಇಲ್ಲಿ ಹೋರಾಟ ನಡೀತಾ ಇದೆ. ಏನೇ ಬೇಕು ಅಂತ ಅಂದ್ರೂ ಹೋರಾಟವನ್ನ ಮಾಡಿಯೇ ಇಲ್ಲಿ ಪಡೆದು ತೀರಬೇಕು ಅನ್ನುವಂತಹ ಒಂದು ಸಿದ್ಧಾಂತ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಆದರೂ ದಲಿತರು, ದುಡಿಮೆಗಾರರು ಬಂಜರು ನೆಲದಲ್ಲಿಯೂ ಹಸಿರುಕ್ಕಿಸುತ್ತಾರೆ ಅಂತಕ್ಕಂತಹ ಮಾತುಗಳು ನೋಡಿ. ದಲಿತರು, ದುಡಿಮೆಗಾರರು ಬಂಜರು ನೆಲದಲ್ಲಿಯೂ ಕೂಡ ಹಸಿರನ್ನ ಬೆಳಿತಕ್ಕಂಥವ್ರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದೆ ಆಳುವ ವರ್ಗ. ಹಾಗೇನೆ ಅವರಿಗೆ ಅಂತಹ ಶಕ್ತಿ ಇದೆ ಅಂತ ಹೇಳ್ತಾ, ಕಪ್ಪು ಜನರು ಇಲ್ಲಿ ಬೆದರು ಗೊಂಬೆಗಳಾಗಿದ್ದಾರೆ. ನೋಡಿ, ಶೋಷಿತ ವರ್ಗ ಬೆದರು ಗೊಂಬೆಗಳ ಹಾಗೆ ಅವರ ಮಾತುಗಳನ್ನ ಕೇಳ್ತಾ ಇಲ್ಲಿ ಬದುಕನ್ನ ನಡೆಸುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅವರ ತಲೆಯ ಮೇಲೆ ಬಿಳಿ ಮಡಕೆ ಇಡಲಾಗಿದೆ, ದೃಷ್ಟಿ ಗೊಂಬೆಗಳ ಹಾಗೆ ನಡೆಸಿಕೊಳ್ಳುತ್ತಿದ್ದಾರೆ ಆಳುವ ವರ್ಗ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇದರಿಂದಾಗಿ ಶೋಷಿತರು ನರಳುತ್ತಾ ಇಲ್ಲಿ ಬದುಕನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಅವರೆಂದು ಇನ್ನು ತಲೆ ಎತ್ತಲಾರರು. ಶೋಷಿತರ, ದಲಿತರ ಬಾಳಿನ ಗೋಳನ್ನ ಕೇಳಲು ಇಲ್ಲಿ ಮಳೆ ಬರಬೇಕಾಗಿದೆ. ಎಂತಹ ಮಳೆ ಬರಬೇಕಂದರೆ ಇಡೀ ವ್ಯವಸ್ಥೆಯನ್ನ ಸ್ವಚ್ಛಗೊಳಿಸುವಂತಹ ಮಳೆ ಬರಬೇಕು ಅಂತಕ್ಕಂಥದ್ದು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಆದರೆ ವರುಣರಾಜನಿಗೆ ಮನಸ್ಸಿಲ್ಲ, ಆಕಾಶವನ್ನ ಬಗೆದು ಬರಬೇಕು. ಹಾಗೇನೆ
ಸುಖ ಪ್ರೀತಿಯ ಬೆಳಕನ್ನ ಅದು ತೋರಬೇಕು. ಹೇಗೆ ಅಂದ್ರೆ ಆಕಾಶವನ್ನ ಬಗೆದು ಮಳೆ ಬೀರಿ ಶೋಷಿತರ, ದಲಿತರ ಇಲ್ಲಿ ಪ್ರೀತಿ ಎಲ್ಲ ಒಂದ್ ಕಡೆ ಆ ಸುಖ ಬೆಳಕನ್ನ ಕೊಡಬೇಕು. ಆ ರೀತಿಯಾದಂತಹ ಮಳೆ ಬರಬೇಕು ಅಂತಕ್ಕಂಥದ್ದನ್ನ ಕವಿ ಹೇಳ್ತಾ, ಹಾಗೇನೆ ಇನ್ನೊಂದ್ ಕಡೆ ಈ ಶೋಷಣೆಯ ಬೇಲಿಯನ್ನ ಬೀಳಿಸಬೇಕು ಅಂತಕ್ಕಂಥದ್ದು, ಆ ರೀತಿಯಾದಂತಹ ಮಳೆ ಬರಬೇಕು. ಹಾಗೇನೆ ಇಲ್ಲಿ ಎಲ್ಲ ಒಂದ್ ಕಡೆ ಏನ್ ಹೇಳ್ತಿದ್ರೆ, ಮಳೆ ಅಂದ್ರೆ ಬದುಕಿನ ಕತ್ತಲನ್ನ, ಅಜ್ಞಾನವನ್ನ ತೊಡೆದು ಹಾಕುವಂತಹ ರೀತಿಲಿ ಮಳೆ ಸುರಿಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರೆ ಇಲ್ಲಿ. ಯಾಕೆಂದ್ರೆ ಅಜ್ಞಾನದಿಂದ ಅಥವಾ ಇಲ್ಲಿ ಎಲ್ಲ ಒಂದ್ ಕಡೆ ಅಂಧಕಾರ ಅಂತಕ್ಕಂತಹ ಈ ಕತ್ತಲಲ್ಲಿ ಇರ್ತಕ್ಕಂತಹ ಒಂದು ಶೋಷಿತ ವರ್ಗ ಏನಿದೆ, ಅವ್ರಿಗೆ ಬೆಳಕನ್ನ ನೀಡುವಂತಹ ಒಂದು ಮಳೆ ಬರಬೇಕು ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಜ್ಞಾನ ವಿಜ್ಞಾನದ ಮಳೆ ಬರಬೇಕೆಂದು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆಗ ಮಾತ್ರ ಶೋಷಿತರು ಕಣ್ಣು ಬಿಡಲು ಸಾಧ್ಯ. ಇಂದು ಬದುಕಿನ ತೀವ್ರತೆ ಹೇಗಿದೆ ಅಂತಕ್ಕಂಥದ್ದು, ಅವರ ಬದುಕಿನ ತೀವ್ರತೆ ಹೇಗಿದೆ, ಹಾಗೆ ಯಾವ ರೀತಿ ಮಳೆ ಬರ್ಬೇಕಂದ್ರೆ ಅಲ್ಲಿ ಉಯ್ಯೋ ಉಯ್ಯೋ ಮಳೆರಾಯ ಅನ್ನುವಂತಹ ರೀತಿಯಲ್ಲಿ ಕವಿ ಒತ್ತಾಯಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಅಜ್ಞಾನದಿಂದ ಇಡೀ ಈ ಶೋಷಿತ ವರ್ಗ ನಲಿಗಿ ಹೋಗ್ತಾ ಇದೆ. ಅದಕ್ಕೆ ಜ್ಞಾನವೆಂಬ ಮಳೆ ಸುರಿಬೇಕು ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಯಾಕೆಂದ್ರೆ ಎದೆಗಳ ಕಡಲು ಬತ್ತಿ ಹೋಗಿವೆ, ಇಲ್ಲಿ ಬಡವರ ಕಣ್ಣಲ್ಲಿ ನೀರಿಲ್ಲ, ಹೀಗೆ ಕವಿ ಹೇಳ್ತಾ ಅಲ್ಲೇ ಕುಂತವರ ಬದುಕನ್ನ ಬದಲಿಸುವಂತಹ ಒಂದು ಮಳೆ ಬೇಕು. ಆ ಅಲ್ಲೇ ಕುಂತವರ ಬದುಕು ಬದಲಾಗ್ಬೇಕು ಅಂತ ಅಂದ್ರೆ ಇಲ್ಲಿ ಮಳೆ ಉಯ್ಯಲೇಬೇಕು ಎಂಬುದು ಈ ಕವಿತೆಯ ಅಥವಾ ಈ ಕವಿಗಳ ಆಶಯವೂ ಕೂಡ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ, ಅಲ್ಲೇ ಕುಂತವರೇ ಅನ್ನುವಂತಹ ಈ ಕವಿತೆಯ ಭಾಗ 1ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಭಾಗ 2 ನಿಮ್ಮ ಮುಂದಿನ ದಿನಮಾನಗಳಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೂ ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಹೆಚ್ಚು ತರಗತಿಗಳನ್ನ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ತರಗತಿಯ ಬಗ್ಗೆ ಮಾಹಿತಿಯನ್ನ ತಿಳಿಸಿ ನಮ್ಮ ಚಾನಲ್ ಬಗ್ಗೆ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.